Hello everyone. Exercise number 9.2, question number 30. ಏನ್ ಕೊಟ್ಟಿದ್ದಾರೆ ನೋಡಿ. A circular flower bed is surrounded by path 4 meter wide. The diameter of the flower bed is 66 meter. What is the area of the path ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಇದು ಫ್ಲವರ್ ಬೆಡ್ ಅಂತ ಅನ್ಕೊಳ್ಳಿ. ಇದು ಫ್ಲವರ್ ಬೆಡ್. ಇದ್ರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ 66 ಇದೆ ಅಂತ. ಓಕೆ, ಇಲ್ಲಿ ಪಕ್ಕಕ್ಕೆ ಇದು ಒಂದು ಪಾತ್ ಹೋಗಿದೆ. ಪಾತ್, ಓಕೆ, ಅದು ಎಷ್ಟಿದೆ ವೈಡ್? 4 ಮೀಟರ್ ವೈಡ್ ಇದೆ ಅಂತ ಕೊಟ್ಟಿದ್ದಾರೆ. ಇದು 4 ಮೀಟರ್ ವೈಡ್ ಇದೆ ಇದು. ಓಕೆ, ಈಗ ಏರಿಯಾ ಕೇಳಿದ್ದಾರೆ. ಈಗ ಅವರು ವಾಟ್ ಈಸ್ ದ ಏರಿಯಾ ಆಫ್ ದ ಪಾತ್ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕು? ಫಸ್ಟ್ ಏರಿಯಾ ಆಫ್ ದ ಬಿಗ್ಗರ್ ಸರ್ಕಲ್ ಮಾಡ್ಕೋಬೇಕು, ಆಮೇಲೆ ಏರಿಯಾ ಆಫ್ ದ ಸ್ಮಾಲರ್ ಸರ್ಕಲ್ ಮಾಡಬೇಕು. ಬಿಗ್ಗರ್ ಸರ್ಕಲ್, ಏರಿಯಾ ಆಫ್ ಬಿಗ್ಗರ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಮಾಡಿದ್ರೆ ಏರಿಯಾ ಆಫ್ ದ ಪಾತ್ ಅಂದ್ರೆ ರಿಮೈನಿಂಗ್ ಪಾರ್ಟ್ ಅದು ಬರುತ್ತೆ. ಓಕೆ, ಮಾಡೋಣ ನೋಡಿ. ಈಗ ಏನ್ ಮಾಡ್ಬೇಕು? ಏರಿಯಾ ಆಫ್ ದ ಬಿಗ್ಗರ್ ಸರ್ಕಲ್ದು ಆರ್ ಅಂತ ಇಟ್ಕೊಳ್ಳೋಣ, ಬಿಗ್ಗರ್ ಆರ್ ಅಂತ ಇಟ್ಕೊಳ್ಳೋಣ. ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು? ಕೊಟ್ಟಿಲ್ಲ ನಮ್ಗೆ, ಇಲ್ಲಿ 4 ಅಂತ ಕೊಟ್ಟಿದ್ದಾರೆ. ಇದು 4 ಅಂತ ಕೊಟ್ಟಿದ್ದಾರೆ. ಇದು 66 ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಸ್ಮಾಲರ್ ಸರ್ಕಲ್ದು ರೇಡಿಯಸ್ ಈಸ್ d/2 ಅಲ್ವಾ? ನಾವು ಡಯಾಮೀಟರ್ ಕೊಟ್ಟಿದ್ರೆ d/2 ತಗೊಂತೀವಿ. d/2 ಅಂದ್ರೆ 66/2 ಕ್ಯಾನ್ಸಲ್ ಮಾಡಿದ್ರೆ 33 ಬಂತು. ಓಕೆ, ಸ್ಮಾಲರ್ ಸರ್ಕಲ್ದು ರೇಡಿಯಸ್ ಆಯ್ತು ಇದು 33. ಓಕೆ, ಈಗ ಬಿಗ್ಗರ್ ಸರ್ಕಲ್ದು ಗೊತ್ತಿಲ್ಲ ನಮ್ಗೆ, ಆದ್ರೆ ಈ 32 ಇದನ್ನ ಇದು 4 ಅಂತ ಕೊಟ್ಟಿದಾರಲ್ವಾ? ಸೊ ನಾವು ಆಡ್ ಮಾಡ್ಕೋಬಹುದು. ರೇಡಿಯಸ್ ಆಫ್ ಬಿಗ್ಗರ್ ಸರ್ಕಲ್ ಏನ್ ಮಾಡ್ಬೋದು ನಾವು? 33 ಪ್ಲಸ್ 4 ಇಸ್ ಈಕ್ವಲ್ಸ್ ಟು 37 ಬಂತು. ಆಯ್ತಾ? ಈಗ ಎರಡು ರೇಡಿಯಸ್ ನಮ್ಗೆ ಗೊತ್ತಾಯ್ತು ನೋಡಿ. ಏರಿಯಾ ಆಫ್ ದ ಪಾತ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಬಿಗ್ಗರ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಮಾಡಿದ್ರೆ ನಮ್ಗೆ ಏರಿಯಾ ಆಫ್ ದ ಪಾತ್ ಸಿಕ್ಬಿಡತ್ತೆ. ಓಕೆ, ಈಗ ಏರಿಯಾ ಆಫ್ ಬಿಗ್ಗರ್ ಸರ್ಕಲ್ ಅಂದ್ರೆ πr². ಈಗ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಅಂದ್ರೆ ಮೈನಸ್ ಏರಿಯಾ ಆಫ್ ದ πr², ಅದನ್ನು πr² ಬರುತ್ತಲ್ವಾ? ಸೊ πr² ಆಯ್ತು. ಈಗ ಪೈ ಕಾಮನ್ ಇದೆ, ನಾವು ಪೈ ಹೊರಗಡೆ ತಗೊಂಡ್ಬಿಡೋಣ. ಏನ್ ಉಳಿತು? r². ಬಿಗ್ಗರ್ ಸರ್ಕಲ್ ಆರ್ ಇರೋದ್ರಿಂದ ನಾವು ಕ್ಯಾಪಿಟಲ್ ಆರ್ ಕೂಡ ತಗೋಬಹುದು, ಚೇಂಜ್ ಇರುತ್ತಲ್ವಾ? r². ಓಕೆ, ಈಗ ನಮ್ಗೆ ಬಿಗ್ಗರ್ ಸರ್ಕಲ್ದು ರೇಡಿಯಸ್ ಎಷ್ಟಿದೆ? 37 ಇದೆ. ಸ್ಮಾಲರ್ ಸರ್ಕಲ್ದು 33 ಇದೆ. ಪೈ ಅಂದ್ರೆ 22/7. ಓಕೆ, 3.14 ಇಂಟು 37² ಮೈನಸ್ 33². ನೋಡಿ, ಇದನ್ನು ಮಲ್ಟಿಪ್ಲೈ ಈ ರೀತಿನೂ ಮಾಡ್ಬೋದು, ಇಲ್ಲಾಂದ್ರೆ ಏರಿಯಾ ಆಫ್ ದ ಬಿಗ್ಗರ್ ಸರ್ಕಲ್ ಫೈಂಡ್ ಔಟ್ ಮಾಡಿ ಆಮೇಲೆ ಸ್ಮಾಲರ್ ಸರ್ಕಲ್ ಫೈಂಡ್ ಔಟ್ ಮಾಡಿ ಅದರಲ್ಲಿ ಮೈನಸ್ ಮಾಡ್ಬೋದು. ಓಕೆ, 2 ಮೆಥಡ್ಸ್ ಇಂದ ಕೂಡ ಇದೆ. ನಾವು ಈ ಮೆಥಡ್ ಅಲ್ಲಿ ಮಾಡೋಣ, ಇದು ಈಸಿ ಆಗುತ್ತೆ ನೋಡಿ. ಈಗ ಇದು ನೋಡಿದ್ರೆ ಏನ್ ಅನ್ಸುತ್ತೆ? ಯಾವ ಫಾರ್ಮುಲಾ ನೆನಪಾಗುತ್ತೆ? a² ಮೈನಸ್ b² ಫಾರ್ಮುಲಾ ನೆನಪಾಗುತ್ತೆ ಅಲ್ವಾ? a² ಮೈನಸ್ b² ಫಾರ್ಮುಲಾ ಅಂದ್ರೆ ಏನು? a+b ಇಂಟು a ಮೈನಸ್ b. ಸೊ ಆ ರೀತಿ ಕೂಡ ಮಾಡ್ಬೋದು. ಅಂದ್ರೆ 37 ಪ್ಲಸ್ 33, 37 ಮೈನಸ್ 33 ನೋಡಿ. 3.14 ಬ್ರಾಕೆಟ್ ಅಲ್ಲಿ 37 ಪ್ಲಸ್ 33 70. ಇಲ್ಲಿ 37 ಮೈನಸ್ 33 4 ಬಂತು. ಓಕೆ, ಈಗ 3.14 ಇಂಟು 70 ಇಂಟು 4. ಈಗ ನಾವೇನ್ ಮಾಡ್ಬೋದು? ಪಾಯಿಂಟ್ ರಿಮೂವ್ ಮಾಡೋಣ. ಓಕೆ, ಪಾಯಿಂಟ್ ರಿಮೂವ್ ಮಾಡಿದ್ರೆ ನಾವು ಕೆಳಗಡೆ 100 ಹಾಕೋಬೇಕಾಗುತ್ತೆ, ಯಾಕಂದ್ರೆ 2 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ? ಅದಕ್ಕೆ ಡಿವೈಡೆಡ್ ಬೈ 100. ಈಗ ಕ್ಯಾನ್ಸಲೇಷನ್ ಆಗುತ್ತೆ ನೋಡೋಣ. 10 ಕ್ಯಾನ್ಸಲ್ಸ್, 2 2s 2 5s ಕ್ಯಾನ್ಸಲ್ ಆಯ್ತು. ಇನ್ನೂ ಹೋಗುತ್ತೆ ನೋಡೋಣ. ಹೋಗಲ್ಲ.
So 314 into 2 sevens are 14. 14 divided by 5 1. ಈಗ multiply ಮಾಡಿ. 314 into 14. 4 4 is 16. 1 carry 6 here. 4 ones are 4 plus 1 5. 4 threes are 12. 1 fours are 4. 1 ones are 1. 1 threes are 3. 6 9 3 4. So 4 3 9 6 divided by 5 ಬಂತು. ಓಕೆ, ಈಗ ಡಿವೈಡ್ ಮಾಡಬೇಕು ನಾವು ಈ ನಂಬರ್ನ. ಓಕೆ, 5 divided by 4 3 9 6 divided by 5. 4 3 9 6 divided by 5 ಮಾಡಿದ್ರೆ 4 5 8s are 40. 3 remains. Take 9 here. 5 7s are 35. 4 remains. Take 6 here. 5 9s are 45. 1 remains. Point ತಗೊಳ್ಳಿ, ಇಲ್ಲಿ 0 ಹಾಕೊಳ್ಳಿ. 5 2s are 10 ಬಂತು. ಏನ್ ಬರುತ್ತೆ? 879.2 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಇದೇನಿದು? ಏರಿಯಾ ಆಫ್ ದ ಪಾತ್. ನಾವು ಈ ಪಾತ್ ಏರಿಯಾ ಫೈಂಡ್ ಔಟ್ ಮಾಡೋದಿರ್ತಲ್ಲ, ಆ ಏರಿಯಾ ಆಫ್ ದ ಪಾತ್ ಎಷ್ಟು ಬಂತು? 879.2 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ನೆಕ್ಸ್ಟ್